ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಮತ್ತೊಮ್ಮೆ ನಿಮ್ಮನ್ನು ಕಾಣುವಂಥ ಕೃಪೆಯನ್ನು ತಂದೆಯಾದಂಥ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ನಾನು ಒಂದನ್ನು ತಿಳಿಸ್ತೇನೆ. ನೋಡುವ ಹಾಗೆ ಮತ್ತೊಂದು ದೇವರ ವಾಕ್ಯದ ಮೂಲಕ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಂಗತಿಗೆ ನಾವು ಬರುವಾಗ, ವಾಕ್ಯದಲ್ಲಿ ನೋಡುವ ಹಾಗೆ ಬಹಳ ವೇಳೆ ಓದಿ ಕೇಳಿಸ್ಕೊಂಡಂಥ ವಾಕ್ಯವಾಗ ಬಹಳ ಸಮಯಗಳಲ್ಲಿ ಕೇಳಲ್ಪಟ್ಟಂಥ ವಿಷಯ, ಮನೆ ವಿಷಯದಲ್ಲಿ ನಾವು ನೋಡುವಾಗ 127ನೇ ಕೀರ್ತನೆಯಲ್ಲಿ ದೇವರ ವಾಕ್ಯವು ಹೇಳುವಂಥದ್ದು, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವನು ಪಡುವ ಪ್ರಯಾಸವು ವ್ಯರ್ಥ ಅಂತ ವಾಕ್ಯ ಹೇಳುತ್ತೆ. ಅನೇಕ ವೇಳೆ ವಾಕ್ಯ ಮನೆಯ ಕುರಿತಾಗಿ, ಮನೆ ಕಟ್ಟಡದ ಕುರಿತಾಗಿ ಅನೇಕ ವೇಳೆ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ. ಮನೆಯನ್ನು ಕಟ್ಟುವಂಥದ್ದು ಯೆಹೋವನು ಪ್ರಯತ್ನಿಸದಿದ್ದರೆ, ಈಗಿನ ಕಾಲದಲ್ಲಿ ಬಹಳ ಜನರ ಆಸೆ ಕೋರಿಕೆ ಏನಂತಂದರೆ, ಒಂದು ಮನೆ ನಮಗೊಂದು ಸಣ್ಣ ಗೂಡನ್ನಾದರೂ ಮಾಡಿಕೊಳ್ಬೇಕು, ಸಣ್ಣ ನೆಲೆಯನ್ನು ಮಾಡಿಕೊಳ್ಬೇಕು ಅಂತ ಬಹಳ ಜನರ ಅಪೇಕ್ಷೆ ಹಾಗೂ ಆಸೆಯಲ್ಲಿ ತುಂಬಲ್ಪಟ್ಟಿದ್ದಾರೆ. ಆದರೆ ಆ ಪ್ರಯಾಸಕ್ಕೆ ತಕ್ಕ ಫಲ ಸಿಗದಿರ ಕೆಲವೊಂದು ವೇಳೆ ನಿರಾಶೆಗೊಳಗಾಗಿ ಅನೇಕ ಪ್ರಯತ್ನಗಳಲ್ಲಿ ತುಂಬಲ್ಪಟ್ಟಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ನೋಡುವ ಹಾಗೆ ಇನ್ನೊಂದು ವಚನ ಕೂಡ ಹೇಳುತ್ತೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 2ನೇ ವಚನ ಹೇಳುತ್ತೆ, ನಾನು ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡ್ತೇನೆ, ನಿಮ್ಮ ತಂದೆಯ ಬಳಿಯಲ್ಲಿ ಬಿಡಾರಗಳಿದ್ದಾವೆ ಅಂತ ವಾಕ್ಯ ಹೇಳುತ್ತೆ. ಬಿಡಾರಗಳ ಕುರಿತಾಗಿ ಹೇಳುವಾಗ, ಬಿಡಾರಗಳ ಕುರಿತಾಗಿ ಬರೆಯಲ್ಪಡುವಾಗ, ಪರಲೋಕದಲ್ಲಿ ದೇವರು ನಾವು ಅಲ್ಲಿಗೆ ಹೋದಾಗ ಅಲ್ಲಿ ದೇವರು ಸಿದ್ಧ ಮಾಡುವಂಥ ಮನೆಯ ಕುರಿತಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗೆ 2ನೇ ಕೊರಿಂಥಿ 5ನೇ ಅಧ್ಯಾಯದಲ್ಲಿ, ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನದಿಂದ ನಾವು ನೋಡ್ಕೊಂಡು ಬಂದರೆ, ದೇಹವೆಂಬ ಈ ಲೋಕದ ಮನೆಯನ್ನು ತ್ಯಜಿಸಿ ನಿವಾಸವನ್ನು ತ್ಯಜಿಸಿ ಹೋಗುವಂಥ ಕುರಿತಾಗಿ ಕೂಡ ಬರೆಯಲ್ಪಡುತ್ತೆ. ಆದರೆ ಈ ದೇಹವೆಂಬ ಶರೀರವನ್ನು ಮನೆ ಅಂತ ಕೂಡ ದೇವರ ವಾಕ್ಯ ಹೋಲಿಸುವಂಥದ್ದನ್ನು ಬಹಳ ವೇಳೆ ಮನೆಯ ಕುರಿತು ನೋಡುವಾಗ, ಕಟ್ಟಡದ ಕುರಿತಾಗಿ, ಪರಲೋಕದ ಕುರಿತಾಗಿ, ದೇಹವೆಂಬ ಕುರಿತಾಗಿ ಯೋಚನೆ ಮಾಡುವಾಗ, ಜೊತೆಗೆ ಮನೆಯನ್ನು ಬೆಳೆಸುವಂಥ ವಿಷಯದಲ್ಲಿ ಕುರಿತಾಗಿ ನಾವು ನೋಡುವಾಗ, ನಮ್ಮ ಆತ್ಮಿಕ ಬೆಳವಣಿಗೆ ಕುರಿತು ಕೂಡ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಯೆಹೋವನು ಮನೆಯನ್ನು ಕಟ್ಟಿದರೆ ನಾವು ಆತ್ಮಿಕವಾಗಿ ಬೆಳೆಯಲ್ಪಡುವುದಕ್ಕೆ ದೇವರ ಸಹಾಯದ ಮೂಲಕ ನಾವು ಬೆಳೆಯುವಾಗ, ದೇವರ ಆಶೀರ್ವಾದದ ಮೂಲಕ ಬೆಳೆಯುವಾಗ ದೇವರು ನಮ್ಮನ್ನು ಅಭಿವೃದ್ಧಿಯಲ್ಲಿ ನಡೆಸುವಾತನಾಗಿದೆ. ಅನೇಕ ವೇಳೆ ನಮ್ಮ ಆಲೋಚನೆ, ನಾವು ಎಲ್ಲಿದ್ದೀವಿ, ಯಾವ ಸ್ಥಳದಲ್ಲಿದ್ದೀವಿ, ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಬಹಳ ಪ್ರಯೋಜನ ಇದೆ ಹೊರತು, ಅನೇಕ ವೇಳೆ ನಮ್ಮಲ್ಲಿ ಆಲೋಚನೆ ಇಲ್ಲದಿರುವಂಥ ವಿಷಯ ಏನಂತಂದರೆ, ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಹೇಗೆ ನಾವು ಬೆಳೀತಾ ಇದ್ದೀವಿ ಅನ್ನೋಂಥದ್ದು. ಬಹಳ ವೇಳೆ ನಾವು ಯಾವ ಸಭೆಯಲ್ಲಿದ್ದೀವಿ ಅಂತ ಕೂಡ ಬಹಳ ಜನರು ಯೋಚನೆ ಮಾಡ್ತಾರೆ. ಬಹಳ ವಿಶ್ವಾಸಿಗಳ ಜೀವಿತದಲ್ಲಿ ಬಹಳ ಸಾರಿ ಆಗುವಂಥ ವಿಷಯ ಏನಂತಂದರೆ, ನಾವು ಯಾವ ಸ್ಥಳದಲ್ಲಿದ್ದೀವಿ, ಅಯ್ಯೋ ನಮ್ಮ ಸಣ್ಣ ಸಭೆಯಲ್ಲಿದ್ದೀವಿ, ಇಲ್ಲ ದೊಡ್ಡ ಸಭೆಯಲ್ಲಿದ್ದೀವಿ, ಅವರು ದೊಡ್ಡ ಸಭೆಯಲ್ಲಿರುವಂಥ ದೊಡ್ಡದಾಗಿ ಬೆಳೀತಾ ಇದ್ದಾರೆ, ಸಣ್ಣ ಸಭೆ ಇರುವಂಥವು ಸಣ್ಣದಾಗಿ ಬೆಳೀತಾ ಇದ್ದೀವಿ, ನಾವು ಇನ್ನೂ ಬೆಳವಣಿಗೆ ಇಲ್ಲ. ನಾವು ಯಾವ ಸಭೆಯಲ್ಲಿದ್ದೀವಿ, ಯಾವ ಮನೆಯಿದ್ದೀವಿ, ಎಲ್ಲಿದ್ದೀವಿ ಅನ್ನೋದಕ್ಕಿಂತ, ನಾವು ಯಾವ ಬಿಲ್ಡಿಂಗಲ್ಲಿದ್ದೀವಿ ಅನ್ನೋದಕ್ಕಿಂತ, ನಾವು ಯಾವ ರೀತಿಯಲ್ಲಿ ಬಿಲ್ಡ್ ಆಗ್ತಾ ಇದ್ದೀವಿ ಅನ್ನೋಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಆದ್ದರಿಂದ ನಮ್ಮ ಆತ್ಮೀಕ ಜೀವನವನ್ನು ಯಾವ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗೋಣ, ಯಾವ ರೀತಿಯಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಜೀವಿತದಲ್ಲಿ, ಶುದ್ಧವಾದಂಥ ಜೀವಿತದಲ್ಲಿ ಬೆಳೆಸ್ಕೊಂಡು ಹೋಗೋಣ ಅನ್ನೋದ್ರ ಕುರಿತಾಗಿ ಹೆಚ್ಚು ಚಿಂತಿಸೋಣ. ಆ ರೀತಿಯಲ್ಲಿ ದೇವರಲ್ಲಿ ನಾವು ಬೆಳೆಯುವಂಥ ಮಕ್ಕಳಾಗಿ ನಮ್ಮನ್ನು ನಡೆಸಿಕೊಳ್ಳೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಈ ರೀತಿಯಲ್ಲಿ ಬೆಳೆದು ದೇವರ ಹಸ್ತದಲ್ಲಿ, ದೇವರ ದೃಷ್ಟಿಯಲ್ಲಿ ಇರುವಂಥ ವ್ಯಕ್ತಿಗಳಾಗಿ ನಾವು ನಿಲ್ಲುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕಗಳ ದೇವರೇ, ಸ್ವಾಮಿ, ನಿನ್ನ ವಾಕ್ಯ ಹೇಳುವ ಹಾಗೆ ಕೀರ್ತನೆಗಾರನು ಯೆಹೋವನು ಮನೆ ಕಟ್ಟಿದ್ದರೆ ಅದನ್ನು ಕಟ್ಟುವನು ಪಡುವ ಪ್ರಯಾಸ ವ್ಯರ್ಥ ಎಂದು ವಾಕ್ಯ ಹೇಳುವ ಹಾಗೆ ನಮ್ಮ ಜೀವಿತದಲ್ಲಿ ನಮ್ಮ ದೇಹವೆಂಬ ಗುಡಾರವನ್ನು ಮಾತ್ರವಲ್ಲ, ಪರಲೋಕದ ಹೌದು ಕರ್ತನೆ ಸೇರಲ್ಪಡುವುದಕ್ಕೋಸ್ಕರ ಸಿದ್ಧವಾಗುವಂಥ ಕೃಪೆಯನ್ನು, ಆತ್ಮಿಕ ಬೆಳವಣಿಗೆಯನ್ನು, ಆತ್ಮಿಕ ಜೀವನದಲ್ಲಿ ಉಜ್ಜೀವನವನ್ನು, ಆತ್ಮಿಕ ಜೀವನದಲ್ಲಿ ಬೆಳವಣಿಗೆಯನ್ನು ತುಂಬಿಸಿ ನೀವು ಅಭಿವೃದ್ಧಿಯಲ್ಲಿ ನಡೆಸಿರಿ. ನಿಮ್ಮ ಕೃಪೆಗೊಪ್ಪಿಸುತ್ತಾ ಇದ್ದೇವೆ. ಈ ವಿಡಿಯೋವನ್ನು ನೋಡಿದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ, ಅವರ ಆತ್ಮಿಕ ಜೀವಿತವನ್ನು ಆಶೀರ್ವದಿಸಲಿ. ಕರ್ತನೆ, ಯಾವ ಸ್ಥಳದಲ್ಲಿದ್ದೀವಲ್ಲ, ಹೇಗೆ ನಾವು ಬೆಳೆದಿದ್ದೀವಿ ಅನ್ನೋಂಥದ್ದು ಪ್ರಾಮುಖ್ಯವಾಗಿ ತೆಗೆದುಕೊಂಡು ಅವರು ಬೆಳೆಯುವಂಥ ಕೃಪೆಗೆ ಎಲ್ಲರನ್ನೂ ನಡೆಸ್ತಾರೆ. ಯೇಸುವಿನ ಪ್ರಾರ್ಥನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡುವಂತೆ ನಾನು